ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಪುಳಿಯೋಗರೆ ಪೌಡರ್ ಹಾಗೆ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಹುಣಸೆಹಣ್ಣು ಮತ್ತು ಕರ್ಬೇವಿನ ಸೊಪ್ಪು, ಕೊಬ್ಬರಿ, ಉಪ್ಪು, ಅರಿಶಿನದ ಪುಡಿ, ಆಯಿಲು, ಮೆಣಸಿನ್ಕಾಯಿ, ನೋಡಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಬೆಲ್ಲ, ಕಡಲೆಬೇಳೆ, ಜೀರಿಗೆ ಮತ್ತು ಜೀರಿಗೆ ಆಯ್ತಲ್ಲ, ಮೆಣಸು ಮತ್ತು ಮೆಂತ್ಯ, ಕಡಲೆಬೀಜ, ಎಳ್ಳು, ಧನಿಯಾ ಮತ್ತು ಬೆಲ್ಲ ಇಷ್ಟು ಬೇಕಾಗುತ್ತೆ. ಈಗ ಇದನ್ನೆಲ್ಲ ನಾವು ಈಗ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಎಲ್ಲ ರೋಸ್ಟ್ ಮಾಡ್ಕೊಡೋಣ. ನೋಡಿ, ಇವಾಗ ಒಂದೊಂದೇ ಎಲ್ಲ ಫ್ರೈ ಮಾಡ್ಕೊಳೋಣ. ಮೊದಲಿಗೆ ಮೆಂತ್ಯ ಮತ್ತು ಸಾಸಿವೆ ಹಾಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಸೀದೋಗುತ್ತೆ. ಅದಕ್ಕೆ ಸ್ವಲ್ಪ ಉರಿ ಕಡಿಮೆ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಇದೆಲ್ಲ ಚಟಪಟ ಅಂತ ಇದೆಯಲ್ಲ, ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡೋಣ. ಆಯಿಲ್ ಹಾಕಿದ್ರೆ ಸ್ಮೆಲ್ ಬರುತ್ತೆ. ಪುಡಿ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ, ಹಾಗಾಗಿ ನಾನು ಆಯಿಲ್ ಹಾಕ್ಕೊಂಡಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ನಮ್ಮನೆಲ್ಲ ಯಾಕೆ ಪುಳಿಯೋಗರೆ ಗೊಜ್ಜು ಮಾಡ್ತೀನಿ, ಹಾಗೆ ಪೌಡ್ರ್ ಮಾಡ್ಕೊಂಡ್ರೆ ರೆಡಿ ಇಟ್ಕೊಂಡಿರ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಈಗೆಲ್ಲ ಆಯ್ತಲ್ಲ. ಇವಾಗ ಒಂದು ತಟ್ಟೆಗೆಲ್ಲ ಸರ್ವ್ ಮಾಡ್ಕೊಳೋಣ. ಇವಾಗ ನೋಡಿ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕೊತೀನಿ, 1 ಸ್ಪೂನು. ನೋಡಿ, ಇದು ರೋಸ್ಟ್ ಆಗಲಿ. ಇದು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ರೋಸ್ಟ್ ಆಗಲಿ. ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ನಾನು. ಇವಾಗ ನಾನಿವತ್ತು ಎಷ್ಟು ಯಾಕೆ ನಮ್ಮ ಮನೇಲಿ ಮಾಡ್ತೀನಿ ಅಂತ ಅದು ತೋರಿಸ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇವಾಗ ಸ್ವಲ್ಪ ರೋಸ್ಟ್ ಆಗ್ತಾ ಇದೆ. ಇವಾಗ ಇದಕ್ಕೆ ಧನಿಯಾ ಹಾಕ್ಕೊಳ್ಳೋಣ. ಧನಿಯಾ ಹಾಕ್ಕೊತೀನಿ. ಧನಿಯಾ 4 ಸ್ಪೂನ್ ತಗೊಂಡಿದ್ದೀನಿ ನಾನು. ಧನಿಯಾ 4 ಸ್ಪೂನ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಮೆಲ್ ಬರ್ತಾ ಇದೆ ಧನಿಯಾ ಮತ್ತು ಉದ್ದಿನಬೇಳೆ ಕಡಲೆಬೇಳೆದೆಲ್ಲ. ಇವಾಗ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಸ್ವಲ್ಪ ಇದೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ. 1 ನಿಮಿಷ ರೋಸ್ಟ್ ಆಗಬೇಕಿದು ಸ್ವಲ್ಪ ಚೆನ್ನಾಗಿ, ಇಲ್ಲಾಂದರೆ ಹಸಿ ವಾಸನೆ ಆಗುತ್ತೆ. ನೋಡಿ, ಧನಿಯಾದೆಲ್ಲ ಆಯ್ತಲ್ಲ. ಈಗ ಸ್ವಲ್ಪ ಇದಕ್ಕೆ ಸರ್ವ್ ಮಾಡ್ಕೊಳೋಣ. ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊತೀನಿ. ಈಗ ಇದನ್ನು ರೋಸ್ಟ್ ಮಾಡ್ಕೊಳೋಣ. ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಗುಂಟೂರು ಹಾಕೊಬೋದು, ಮತ್ತು ಸಣ್ಣ ಮೆಣಸಿನ್ಕಾಯಿ ಬರುತ್ತಲ್ಲ ಅದಾದರೂ ಹಾಕೊಬೋದು ನೀವು. ನೋಡಿ, ಇವಾಗ ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಎಳ್ಳು ಹುರ್ಕೊಳ್ಳೋಣ. ಎಳ್ಳು ನೋಡಿ, ಇದು ಎಳ್ಳೆಲ್ಲ ಹುರ್ಕೊಳ್ಳೋಣ. ಎಳ್ಳು ಆಯಿತು. ಈಗ ಸೈಡ್ಗೆ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ
ಸ್ವಲ್ಪ ಹುಣಸೆಹಣ್ಣು ಮಾಡ್ಕೊಡೋಣ, ಹುಣಸೆಹಣ್ಣು ಫ್ರೈ ಮಾಡ್ಕೊಡೋಣ. ಹುಣಸೆಹಣ್ಣು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಬೇಗ ಗ್ರೈಂಡ್ರ್ ಆಗುತ್ತೆ. ನೋಡಿ ಎಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ನಾನು. ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕೊಳ್ಳೋಣ. ಬೆಲ್ಲ ಏನು ರೋಸ್ಟ್ ಮಾಡೋಂಗಿಲ್ಲ. ಹುಣಸೆಹಣ್ಣು ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ ಬಿಸಿ ಆಗೈತೆ ಸ್ವಲ್ಪ ಹುಣಸೆಹಣ್ಣು, ಇಷ್ಟಾದರೆ ಸಾಕು. ನಾವು ಕೊಬ್ಬರಿ ತುರಿ ರೋಸ್ಟ್ ಮಾಡ್ಕೊಳ್ಳೋಣ. ಕೊಬ್ಬರಿ ತುರಿ ಹಾಕೊಳ್ತೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೊಳ್ತೀನಿ, ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಸಾಕಷ್ಟು. ಇದನ್ನು ಆಫ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ಇದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಣ್ಣ. ಇದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಎಲ್ಲ ರುಬ್ಕೊಳ್ಳೋಣ. ಇದನ್ನು ಸ್ವಲ್ಪ ಎಲ್ಲ ತಣ್ಣಗಾಗಿದೆ ಫ್ರೆಂಡ್ಸ್. ಇವಾಗೆಲ್ಲ ರುಬ್ಕೊಳ್ಳೋಣ. ನೋಡಿ ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲ ರುಬ್ಕೊಳ್ಳೋಣ. ಇವಾಗ ಎಳ್ಳೆಲ್ಲ ರುಬ್ಬಿದ್ದೀನಿ, ಎಳ್ಳೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಪೌಡ್ರ್ ಮಾಡಿ. ಇವಾಗ ಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊತೀನಿ. ಇವಾಗ ಇದೆಲ್ಲ ಹಾಕೋಣ. ಇದಕ್ಕೆ ಎಲ್ಲ ತಣ್ಣಗಾಗಿದೆ ಫ್ರೆಂಡ್ಸ್. ಇದೆಲ್ಲ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಳೋಣ. ಹಾಗೆ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಆಮೇಲೆ ಹಾಕೊಳ್ಳೋಣ. ಒಂದು ರೌಂಡ್ ಆಗಲಿ ಇದು. ಬೆಲ್ಲ ಮತ್ತೆ ಹುಣಸೆಹಣ್ಣು ಈಗಲೇ ಹಾಡ್ ಮಾಡ್ಕೊತೀನಿ ಇದಕ್ಕೆ. ನೋಡಿ ಪುಳಿಯೋಗರೆ ಪೌಡರ್ ರೆಡಿ ಆಯಿತು. ಇವಾಗ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ತರಿಯಾಗಿರಬೇಕು. ತುಂಬ ನೈಸ್ ಆದರೆ ಚೆನ್ನಾಗಿರಲ್ಲ. ಇದು ಎಳ್ಳು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಗೊಜ್ಜು ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಇವಾಗ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಡೋಣ. ಪುಳಿಯೋಗರೆ ಪೌಡ್ರೆಲ್ಲ ಮಿಕ್ಸ್ ಮಾಡೋಣ. ಇದಕ್ಕೆ ಎಳ್ಳು ಪೌಡ್ರು ಎಲ್ಲ ಹಾಕೊಳ್ಳೋಣ. ಎಳ್ಳು ಪೌಡ್ರು ಎಲ್ಲ ಹಾಗೆ ಕೊಬ್ಬರಿ ತುರಿನೂ ಹಾಕೊಳ್ಳೋಣ. ನೋಡಿ ಪುಳಿಯೋಗರೆ ಪೌಡರ್ ರೆಡಿ ಆಯಿತು. ಈಗ ಉಪ್ಪು ಹಾಕೊಳ್ಳೋಣ. ರೆಡಿ ಮಿಕ್ಸ್ ಬೇಕಾದರೆ ನಾವು ಉಪ್ಪು ಹಾಕ್ಕೊಂಡು ಇಟ್ಕೊಳ್ಳೋಣ. ಹಾಗೆ ಅನ್ನಕ್ಕೆ ಉಪ್ಪು ಹಾಕಿರ್ತೀವಲ್ಲ, ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು. ನೋಡಿ ಪುಳಿಯೋಗರೆ ಪೌಡರ್ ರೆಡಿ ಆಯಿತು. ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡಿ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಒಗ್ಗರಣೆ ಯಾವ ಥರ ಮಾಡೋದಂತ ತೋರಿಸ್ತೀನಿ. ನೋಡಿ ಇವಾಗ ಆಯಿಲ್ ಹಾಕ್ಕೊಳ್ಳೋಣ. 1-3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮನೇಲಿ ಮಾಡಿಕೊಂಡ್ರೆ. ನೋಡಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನು. 2 ಸೇರಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಉದ್ದಿನಬೇಳೆ 1 ಸ್ಪೂನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇವಾಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಒಗ್ಗರಣೆಗೆ 1 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ.
ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಚಿಟ ಚಿಟ ಅಂತ ಇದೆ, ಹೀಗೆಲ್ಲ ಆಗ್ತಾ ಇದೆ. ಇದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ಅಷ್ಟೇ ಫ್ರೆಂಡ್ಸ್. ಇವಾಗ ಇದಕ್ಕೆ ಪೌಡ್ರ್ ಸೇರಿಸ್ಕೊಬೇಕಷ್ಟೇ. ಇದೊಂದು ಸ್ವಲ್ಪ ತಣ್ಣಗಾಗಲಿ, ಇದಕ್ಕೆ ಪೌಡ್ರ್ ಸೇರಿಸ್ಕೊಳ್ಳೋಣ. ಆಮೇಲೆ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಇದಕ್ಕೆ ಪುಳಿಯೋಗರೆ ಗೊಜ್ಜು ನೋಡಿ, ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು, ಮತ್ತು ಪೌಡ್ರೂ ರೆಡಿ ಆಯಿತು ನೋಡಿ. ಇದಕ್ಕೆ ಪೌಡ್ರ್ ಹಾಕ್ಕೊಳ್ಳೋಣ. ನಿಮ್ಮ ಪೌಡ್ರ್ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನಿಮ್ಗೆ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ನಿಮ್ಮ ಮನೇಲಿ ಇರ್ತಾರೆ, ಅವರಷ್ಟು ಜನಕ್ಕೆ ಹಾಕ್ಕೊಬೇಕು ನೋಡಿ. ಇವಾಗ ನಾನೀಗ ಈ ಗೊಜ್ಜು ರೆಡಿ ಆಯ್ತು, ಪುಳಿಯೋಗರೆ ಗೊಜ್ಜು. ನೋಡಿ ಫ್ರೆಂಡ್ಸ್, ಇವಾಗ ಅನ್ನ ಹಾಕಿ ಇವಾಗ ಮಿಕ್ಸ್ ಮಾಡೋಣ. ಇವಾಗ ಗೊಜ್ಜು ರೆಡಿ ಆಯ್ತು, ಈಗ ಪುಳಿಯೋಗರೆ ಗೊಜ್ಜು ರೆಡಿ ಆಯ್ತಲ್ಲ. ಇವಾಗ ಅನ್ನ ಮಿಕ್ಸ್ ಮಾಡೋಣ. ನಿಮಗೆ ಪೌಡ್ರ್ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೊಬೋದು, ಆಯಿಲ್ ಬೇಕಂದ್ರೂ ಹಾಕೊಬೋದು. ನಿಮಗೆ ಯಾವ ಅಳತೆ ಬೇಕೋ ಆ ಥರ ಅಳತೆಲಿ ಮಾಡ್ಕೊಬೋದು. ಈ ಥರ ನೋಡಿ, ಪುಳಿಯೋಗರೆ ರೆಡಿ ಆಯಿತು. ಒಂದು 10 ನಿಮಿಷದಲ್ಲಿ ನೀವು ಮನೇಲೇ ರೆಡಿ ಮಾಡ್ಕೊಬೋದು ಪುಳಿಯೋಗರೆನ. ಕೆಲವರು ಹುಣಸೆಹಣ್ಣು ಗೊಜ್ಜು ಮಾಡ್ಕೊಂಡು ಮಾಡ್ತಾರೆ, ಹುಣಸೆಹಣ್ಣು ಪೌಡ್ರ್ ಮಾಡ್ಕೊಂಡು ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಪುಳಿಯೋಗರೆ. ನೋಡಿ ಫ್ರೆಂಡ್ಸ್, ಇವಾಗ ಪುಳಿಯೋಗರೆ ಪೌಡರ್, ಪುಳಿಯೋಗರೆ ಗೊಜ್ಜು, ಹಾಗೆ ಪುಳಿಯೋಗರೆ ಮಾಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.